ನಮಸ್ಕರಿಸುತ್ತಾ ಇಂದಿನ ದಿನಮಾನದಲ್ಲಿ ಸಂವಿಧಾನಕ್ಕೆ ಒಂದು ಅಪಮಾನವೆಸತಕ್ಕಂಥದ್ದು ಅಧಿಕಾರದಲ್ಲಿರುವವರು ಅಂದ್ರೆ ಗೃಹ ಮಂತ್ರಿಗಳು, ಅದು ಭಾರತದ ಅತ್ಯುನ್ನತ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಸಮಯದಲ್ಲಿ ಅವರನ್ನ ಅವಮಾನಿಸಿದ್ದು ಅತ್ಯಂತ ಖೇದಕರ ಸಂಗತಿ. ಒಬ್ಬರು ಗೃಹ ಮಂತ್ರಿಗಳಾಗಿ ಈ ರೀತಿಯಾಗಿ ತಮ್ಮ ಹೇಳಿಕೆಯನ್ನು ಕೊಡುವುದು ಅತ್ಯಂತ ಖಂಡನೀಯ. ಇದಕ್ಕಿಂತಲೂ ಮುಖ್ಯವಾಗಿ ಇನ್ನೊಂದು ಹೇಳ್ಬೇಕಂದ್ರ, ಈ ಗಡಿಪಾರಾದಂಥವರನ್ನು ಮತ್ತ ಈ ಸಂವಿಧಾನದ ಬಗ್ಗೆ ಈ ರೀತಿ ಮಾತಾಡೋರನ್ನ ಮತ್ತ ಈ 2014ಕ್ಕಿಂತ ಮುಂಚಿತವಾಗಿ ಏನವರು ಅಪರಾಧಗಳನ್ನ ಎಸಗಿದಾರೋ ಅಂಥವರನ್ನ ಈ ಕೇಂದ್ರ ಗೃಹ ಮಂತ್ರಿಗಳನ್ನಾಗಿ ಮೋದಿಯವರು ಮಾಡಿದ್ದು ಒಂದು ದೊಡ್ಡ ಅಪರಾಧ. ಯಾಕಂದ್ರೆ ದೇಶದ ವ್ಯವಸ್ಥೆಯನ್ನ ಮತ್ತು ಈ ದೇಶದ ಇರ್ತಕ್ಕಂಥ ಜನರನ್ನ ಶಾಂತ ರೀತಿಯಲ್ಲಿ ಇಡಬೇಕಾದಂಥವ್ರೇ ಈ ದೇಶದ ಸಂವಿಧಾನದ ಬಗ್ಗೆ ಮಾತಾಡಿದ್ದು ಅತ್ಯಂತ ಖಂಡನೀಯ. ಒಬ್ಬರು ಗೃಹ ಮಂತ್ರಿಗಳಾಗಿ ಇಂದು ಮಣಿಪುರ ರಾಜ್ಯದಲ್ಲಿ ಬೆತ್ತಲೆಯಾಗಿ ಮಹಿಳೆಯರನ್ನ ಮೆರವಣಿಗೆ ಮಾಡ್ತಾ ಇದ್ದಾರೆ. ಅದಕ್ಕಿಂತಲೂ ಕ್ರೂರವಾಗಿ ಉತ್ತರ ಪ್ರದೇಶದಲ್ಲಿರ್ಬೋದು, ಇವತ್ತು ಮಧ್ಯಪ್ರದೇಶದಲ್ಲಿರ್ಬೋದು, ಗುಜರಾತ್ನಲ್ಲಿರ್ಬೋದು, ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ಅತ್ಯಾಚಾರಗಳು ನಡೀತಾ ಇವೆ. ಅದರ ಬಗ್ಗೆ ಏನೋ ಅವ್ರ ಬಾಯಿ ತುಟಿ ಬಿಡ್ತಾ ಇಲ್ಲ. ಅದಕ್ಕಿಂತಲೂ ಇನ್ನೊಂದು ನಮಗೆ ಬಹಳ ಕೆಟ್ಟ ಅನಿಸಿದಪ್ಪ ಅಂತಂದ್ರೆ ಈ ದೇಶದ ನಿರುದ್ಯೋಗ. ರೂಪಾಯಿ ಜೊತೆ ಡಾಲರ್ನ ಅತ್ಯಂತ ಕೆಳಮಟ್ಟಕ್ಕೆ ತಲುಪಿದ್ದು, ಇದ್ರ ಬಗ್ಗೆ ಏನೋ ಅವರು ಮಾತಾಡಲ್ಲ. ಈ ಬಾತಿಗೆ ಬರದಂತ ಕೆಲಸಗಳ ಬಗ್ಗೆ ಅವರು ಮಾತಾಡ್ತಾರೆ. ಬಾತಿಗೆ ಬರದಂತ ಕೆಲಸಗಳನ್ನ ಈ ದೇಶದಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಅಂಬೇಡ್ಕರ್ ಅನ್ನೋದೊಂದು ಪ್ಯಾಷನ್ ಆಗಿಬಿಟ್ಟದ. ಯಾವುದೇ ಒಂದು ದೇವರ ಹೆಸರು ಇದ್ರೆ ಸ್ವರ್ಗ ಸಿಗ್ತದೆ ಅಂತ ಹೇಳ್ತಾರ ಹೇಳಿ ಈ ಡಾಕ್ಟರ್ ಬಾಬಾ ಸಾಹೇಬರ ಸಂವಿಧಾನಕ್ಕೆ ಅವರು ಅಪಮಾನ ಎಸಗಿದ್ದಾರೆ. ನಾವು ಹೇಳ್ತೇವೆ, ಈ ಮಹಾದೇವ ಅಂದವ್ರು ಯಾರು ಸ್ವರ್ಗ ಕಂಡದ್ದ ನೀವು ಯಾರು ಕಂಡಿದ್ರ ನೀವು ತೋರಿಸ್ರಿ, ನಾವು ಹೇಳ್ತೀವಿ. ಆದ್ರ ಡಾಕ್ಟರ್ ಬಾಬಾ ಸಾಹೇಬರ ಹೆಸರನ್ನ ಹೇಳಿದವರು, ಡಾಕ್ಟರ್ ಬಾಬಾ ಸಾಹೇಬರ ಸಂವಿಧಾನವನ್ನ ಈ ದೇಶದಲ್ಲಿ ಓದಿದವರು ಸ್ವರ್ಗನ ಕಂಡಿದಾರ. ಇವತ್ತು ಸಮಾನತೆ ಈ ದೇಶದಲ್ಲಿ ಅದೇಪ್ಪ ಅಂತಂದ್ರ ಅದು ಡಾಕ್ಟರ್ ಬಾಬಾ ಸಾಹೇಬರ ಸಂವಿಧಾನದ ಫಲ ಅಂತ ನಾವು ಅನ್ಕೋಬೇಕು. ಅದಕ್ಕಿಂತಲೂ ಈ ಡಾಕ್ಟರ್ ಬಾಬಾ ಸಾಹೇಬರವರ ಮೀಸಲಾತಿ ಮೇಲೆ ಏನು ಇವರು ಅಧಿಕಾರಕ್ಕೆ ಬಂದಾರ, ಬಿಜೆಪಿಯಲ್ಲಿ ಇವತ್ತು ಕೇಂದ್ರ ಮಂತ್ರಿಗಳಿರ್ಬೋದು, ಸಂಸತ್ ಸದಸ್ಯರಿರ್ಬೋದು, ಆಮೇಲೆ MLA-ಗಳಿರ್ಬೋದು, ಅವರೆಲ್ಲ ಈ ಅಮಿತ್ ಶಾ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಳ್ಳೋದೈತಲ್ಲ, ಅತ್ಯಂತ ಕೀಳು ಮಟ್ಟದ ನಾಚಿಕೆಗೆ ಇರ್ತನ ಇದು. ಯಾಕಂದ್ರೆ ಅವರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬರ ಮೀಸಲಾತಿ ಮ್ಯಾಗ ಏನು ಇವರು ಅಧಿಕಾರಕ್ಕೆ ಬಂದಾರಲ್ಲ, ಇವತ್ತು ಸಂಸತ್ತರಿರ್ಬೋದು, ಎಲ್ಲರೂ ಅವರು ದಲಿತರನ್ನ ಮುಂದೆ ಮಾಡಿ ಅವ್ರ ಹೆಗಲ ಮೇಲೆ ಬಂದು ಕೆಟ್ಟ ಹೊಡಿತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬರ ಸಿದ್ಧಾಂತಗಳಿಗೆ. ಈ ರೀತಿ ನಾವು ಬಂದ್ ಮಾಡ್ಕೊಂಡಿದ್ದು ಯಾಕೆ ನಾವು ತಂದಿಪ್ಪ ಅಂತಂದ್ರ, ಇದನ್ನ ಈ ಡಾಕ್ಟರ್ ಬಾಬಾ ಸಾಹೇಬರ ರಚನೆ ಮಾಡಿರ್ತಕ್ಕಂಥ ಸಂವಿಧಾನಕ್ಕೆ ಕುತ್ತು ಬಂದದ. ಮತ್ತು ಆ ಸಂವಿಧಾನ ಕುತ್ತು ಬಂದದಪ್ಪ ಅಂತಂದ್ರ ನಾವು ಬಹುಸಂಖ್ಯಾತರಾದ್ರೆ 85% ಜನಾಂಗದವರು ನಾವೆಲ್ಲರೂ ಇವತ್ತು ಅತ್ಯಂತ ಕಷ್ಟಕರ ಜೀವನವನ್ನ ಮುಂದಿನ ದಿನಮಾನದಲ್ಲಿ ನಡೆಸ್ತಕ್ಕಂಥ ಕಾಲ ಬರ್ತದ. ಅದಕ್ಕೆ ನಾವೀಗ ಜಾಗೃತರಾಗದಂತ ಕಾಲ ಬಂದಿದೆ, ಜಾಗೃತರಾಗಬೇಕು. ಮಾನ್ಯ ನಮ್ಮ ಬಾಗಲಕೋಟೆ ಉಸ್ತುವಾರಿ ಸಚಿವರಾದಂಥ ತಿಮ್ಮಾಪುರ ಸಾಹೇಬರು ಹೇಳಿದರು, ಹಿಂದೆ ಜಂತರ್ ಮಂತರ್ನಲ್ಲಿ ಭಾರತದ ಸಂವಿಧಾನವನ್ನು ಸುಟ್ಟರು. ಅವಾಗ ನೀವು ಯಾರು ಅವಾಗ ಎಚ್ಚೆತ್ತುಕೊಂಡಿದ್ರೆ ಈ ಪರಿಸ್ಥಿತಿ ಅವರು ಸಂವಿಧಾನದಲ್ಲಿ ಮಾತಾಡಿದಾಗ ಸಂವಿಧಾನ ಬಗ್ಗೆ ಮಾತಾಡ್ತಕ್ಕಂಥ ಪಾರ್ಲಿಮೆಂಟ್ನಲ್ಲಿ ಮಾತಾಡುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅದಾದ ನಂತರ ಇನ್ನೊಬ್ರು ಕೇಂದ್ರ ಮಂತ್ರಿಗಳಿದ್ರು ಬಿಜೆಪಿ ಅವರು, ನಾವು ಅಧಿಕಾರಕ್ಕೆ ಬಂದಿರೋದನ್ನ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಅಂತ ಹೇಳಿ ಅವ್ರ ಬಾಯಿಲಿಂದ ಹೇಳಿಸಿದ್ರು. ಇದು ಈ ರೀತಿ ಬೆಳವಣಿಗೆಗಳು ಏನದಾವ, ಈ ದೇಶದಲ್ಲಿ ಸಂವಿಧಾನವನ್ನ ನಿರ್ನಾಮ ಮಾಡ್ಬೇಕಂತ ಹೊಂಟಿರ್ತಕ್ಕಂಥ ಒಂದು ಸಿದ್ಧಾಂತ ಬಿಜೆಪಿಯಲ್ಲಿ ಇದೆ. ಅವರು ಬಹಳ ಚಂದ ಸಮರ್ಥನೆ ಮಾಡ್ಕೊಂತಾರೆ. ಇವತ್ತು ಅವರು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ನಾಯಕರು ಏನ್ ಹೇಳ್ಯಾರಪ್ಪ ಅಂತಂದ್ರ,
ಈ ಸಂವಿಧಾನ ಬಗ್ಗೆ ಮಾತಾಡಿರ್ತಕ್ಕಂಥ ಅಮಿತ್ ಶಾ ಅವರನ್ನ ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಒಂದು ವಿವೇಚನೆ ಈ ರಾಜ್ಯದಲ್ಲಿ ದೇಶದಲ್ಲಿ ನಡೀತಾ ಇದೆ. ಇದು ಅತ್ಯಂತ ಖಂಡನೀಯ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬರವರು ಈ ದೇಶದ ಅತ್ಯುನ್ನತ ಭಾರತದ ಸಂವಿಧಾನ ರಚನೆ ಮಾಡಿರ್ತಕ್ಕಂಥದ್ದು ಇಡೀ ಜಗತ್ತಿಗೆ ಒಂದು ಒಳ್ಳೆಯ ಸಂವಿಧಾನವನ್ನ ನೀಡಿರ್ತಕ್ಕಂಥದ್ದಂತಾನೆ ಎಲ್ಲರ ಜಗತ್ತಿಗೆ ಗೊತ್ತದ. ಇವತ್ತು ಅವರ ಹುಟ್ಟಿದ ದಿನವನ್ನ ನಾಲೆಜ್ ಡೇ ಅಂತ ಹೇಳಿ ಸಹ ಅದನ್ನ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಮತ್ತ ಇದಕ್ಕಿಂತ ಮುಖ್ಯವಾಗಿ ಹೇಳ್ಬೇಕಂದ್ರೆ ಒಂದು ಪಕ್ಷ ಬಾಬಾ ಸಾಹೇಬರವರಿಗೆ ಅನ್ಯಾಯ ಮಾಡೈತಿ ಅನ್ನತಕ್ಕಂಥದ್ದು ಜನರ ತಲೆಯಲ್ಲಿ ಹುಳ ಬಿಡ್ತಾ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬರವರಿಗೆ ಸಂವಿಧಾನ ರಚನೆ ಮಾಡಲಿಕ್ಕೆ ಸೂಕ್ತವಾದ ವ್ಯಕ್ತಿ ಅಂತ ಹೇಳಿ ಅವರನ್ನ ಆಯ್ಕೆ ಮಾಡಿದ್ದೇನದ ಒಂದು ಕಾಂಗ್ರೆಸ್ ಪಕ್ಷ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಬಟ್ ಆ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಯಾಕೆ ಅವ್ರಿಗೆ ಕೊಟ್ಟಪ್ಪ ಅಂತಂದ್ರ ಅವರಲ್ಲಿ ಅಗಾಧವಾದ ಜ್ಞಾನ ಇತ್ತು. ಇಡೀ ಜಗತ್ತಿನಲ್ಲಿ ಅಗಾಧವಾದ ಜ್ಞಾನ, ಅದರೊಂದಿಗೆ ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಸಂವಿಧಾನಗಳನ್ನು ಓದಿ ಈ ದೇಶದ ಸ್ಥಿತಿ ಗತಿ, ಬಹುಸಂಖ್ಯಾತರು, ಇಲ್ಲಿರ್ತಕ್ಕಂಥ ಬಡತನ, ಮತ್ತು ಆಮೇಲೆ ಆ ವರ್ಣಾಶ್ರಮ, ವರ್ಣನೀತಿ, ಆಮೇಲೆ ಮನುವಾದ ಅವತ್ತಿನ ಕಾಲದಲ್ಲಿತ್ತು. ಅದನ್ನೆಲ್ಲವನ್ನು ಮೆಟ್ಟಿ ನಿಂತು ಈ ದೇಶಕ್ಕೆ ಭಾರತದ ಸಂವಿಧಾನವನ್ನು ಬರೀಲಿಕ್ಕೆ ಯಾರಪ್ಪ ಅನ್ನುವಂಥ ಸಂದರ್ಭದಲ್ಲಿ ಅವಾಗ ಡಾಕ್ಟರ್ ಬಾಬಾ ಸಾಹೇಬರವರು ಈ ದೇಶಕ್ಕೆ ಜ್ಯೋತಿಯಾಗಿ ಕಂಡದ್ದು ಒಂದು ಅದ್ಭುತವೇ ಸರಿ. ಮತ್ತ ಇದರಲ್ಲಿ ಈ ಮೊನ್ನೆ ಬಾಗಲಕೋಟೆ ಜಿಲ್ಲೆಗೆ ಬಂದಿದ್ರು. ಅಮಿತ್ ಶಾ ಅವರ ಸಂವಿಧಾನದ ಬಗ್ಗೆ ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದೊಂದು ವೇದಿಕೆಯನ್ನು ಮಾಡಿ ಇಲ್ಲಿ ಕಾರ್ಯಕ್ರಮವನ್ನು ನೀಡಿ ಹೋದರು. ನಾವು ಪ್ರಬುದ್ಧರಾದಂಥವ್ರು, ನೀವು ಎಲ್ಲರೂ ಕೂಡಿ ಇವತ್ತು ಅರ್ಥ ಮಾಡ್ಕೋಬೇಕು ಈ ದೇಶದಲ್ಲಿ ಏನ್ ನಡೀತಾ ಇದೆ. ಡಾಕ್ಟರ್ ಬಾಬಾ ಸಾಹೇಬರವರ ಸಿದ್ಧಾಂತಗಳನ್ನ ಹತ್ತಿಕ್ಕತಕ್ಕಂಥ ಕೆಲಸವನ್ನ ದಲಿತರಿಂದಲೇ ಮಾಡಿಸ್ತಾ ಇದ್ದಾರೆ ಅವರು. ಯಾಕಂದ್ರೆ ಈ ದೇಶದಲ್ಲಿ ಸಂವಿಧಾನ ಇರುವುದರಿಂದ ಈ ದೇಶದಲ್ಲಿ ಎಲ್ಲರೂ ನಮ್ಮ ಸಮ ಬಂದುಕೊಂಡಿರ್ತಾನೆ ಅನ್ನೋದೊಂದು ಅವರಲ್ಲಿ ತಲೆಯಲ್ಲಿ ಐತಿ. ಅದಕ್ಕೆ ನಾವೆಲ್ಲರೂ ಇಂದಿನ ದಿನಮಾನದಲ್ಲಿ ಸಾಕಷ್ಟು ನಾವು ದೇಶದಲ್ಲಿ ಆಗು ಹೋಗುಗಳನ್ನು ಇವತ್ತು ನೋಡ್ತಾ ಇದ್ದೀವಿ. ದೇಶದಲ್ಲಿ ಇರ್ತಕ್ಕಂಥ ನಿರುದ್ಯೋಗ ಬಗ್ಗೆ ಮಾತಾಡಲ್ಲ ಅವರು, ಈ ದೇಶದ ಆರ್ಥಿಕ ಸ್ಥಿತಿ ಬಗ್ಗೆ ಮಾತಾಡಲ್ಲ, ಈ ದೇಶದ ಬಡ ಜನರ ಬಗ್ಗೆ ಮಾತಾಡಲ್ಲ. ಈ ದೇಶದಲ್ಲಿ ಕೊರೋನಾ ನಂತರ ಸಾಕಷ್ಟು ಇಂಡಸ್ಟ್ರಿಯಲ್ಗಳು ಮುಚ್ಚೋದು. ಇವತ್ತು ಈ ದೇಶದಲ್ಲಿ ಏನೋ ಸಣ್ಣ ಗುಡಿಗಾರಿಕೆಗಳನ್ನ ಕೈಗಾರಿಕೆಗಳನ್ನು ಮಾಡಿಕೊಂಡವರು ಸಹ ಭಾಗಗಳ ಮುಚ್ಕೊಂಡ್ರು. ಇವತ್ತು ಇವರು ದೊಡ್ಡ ದೊಡ್ಡ ಅಂಬಾನಿ ಅದಾನಿ ಅವರಂತ ಇಂಡಸ್ಟ್ರಿಯಲಿಸ್ಟ್ಗಳನ್ನ ಬೆಳೆಸಿ ನಮ್ಮ ದೇಶದಲ್ಲಿ ಈ ಹಿಂದಿನಿಂದ ಸ್ಥಾಪನೆ ಆದಂತ ಕಾರ್ಖಾನೆಗಳನ್ನ ಅವರಿಗೆ ಕಾಂಟ್ರಾಕ್ಟ್ ಮೇಲೆ ಅಥವಾ ಮಾರಾಟ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ದೇಶದ ಜನ ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಅದನ್ನ ನಾವು ಸಮಾನತೆ ಬಗ್ಗೆ, ಈ ದೇಶದ ಆರ್ಥಿಕತೆ ಬಗ್ಗೆ, ಈ ದೇಶದ ಆಗುಗಳ ಬಗ್ಗೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರಪ್ಪ ಅಂತಂದ್ರ ಈ ಹಿಂದುತ್ವವನ್ನ ತಂದು ನಮ್ಮನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ತಕ್ಕಂಥ ಕೆಲಸ ಈ ದೇಶದಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇದೆ. ಇವತ್ತು ರಾಜಕಾರಣದಲ್ಲಿ ನಾವು ಯುವಕರು ಮುಂದೆ ಬರಬೇಕು, ಕಲಿತವ್ರು ಮುಂದೆ ಬರಬೇಕು. ನಾವು ಡಾಕ್ಟರ್ ಬಾಬಾ ಸಾಹೇಬರ ಹೆಸರನ್ನು ಹೇಳ್ಕೊಂತ ನಾವು ತಿರುಗ್ತೀವಿ, ಬಟ್ ಸಂವಿಧಾನವನ್ನು ಯಾರು ಓದಂಗಿಲ್ಲ. ಸಂವಿಧಾನದಲ್ಲಿ ಇರ್ತಕ್ಕಂಥ ಶಕ್ತಿ ನೀವು ಓದಿದ್ರಿಪ್ಪ ಅಂತಂದ್ರನ ಆ ಸಂವಿಧಾನದಲ್ಲಿ ಇರ್ತಕ್ಕಂಥ ಶಕ್ತಿ ನಿಮ್ಮ ಎಲ್ಲೇನ ಸೇರ್ಕೊಂಡ್ಬಿಡ್ತಾವ. ನೀವು ಏನು ಬಂದ್ರೆ ಎದುರಿಸ್ತಕ್ಕಂಥ ಶಕ್ತಿ ಬರ್ಬೇಕಪ್ಪ ಅಂತಂದ್ರನ ಪ್ರತಿಯೊಬ್ರು ಈ ಭಾರತದ ಸಂವಿಧಾನವನ್ನ, ಡಾಕ್ಟರ್ ಬಾಬಾ ಸಾಹೇಬರ ಸಂವಿಧಾನವನ್ನ, ಅವರ ಸಿದ್ಧಾಂತವನ್ನ ಎಲ್ಲರೂ ನೀವು ಅಳವಡಿಸ್ಕೋಬೇಕು. ಇವತ್ತು ನಾವು ಸಮಾಜದಲ್ಲಿ, ದೇಶದಲ್ಲಿ ನಾವು ನೋಡಿವಿ, ರಾಜ್ಯದಲ್ಲಿ ಇವತ್ತು ಪ್ರತಿಯೊಂದು ಸಂಘಟನೆಗಳ ಹೆಸರಲ್ಲಿ ನಾವೆಲ್ಲ ಹಂಚಿ ಹೋಗಿಬಿಟ್ಟಿವಿ. ಸಂಘಟನೆಗಳನ್ನು ಸಾಕಷ್ಟು ಮಾಡ್ಕೊಂಡಿವಿ. ಸಂಘಟನೆಗಳು, ಸಿದ್ಧಾಂತಗಳು ಎಲ್ಲರೂ ನಾವು ಸಂವಿಧಾನವನ್ನ ಹೋಗ್ತಕ್ಕಂಥ ಕಾಲ ಈಗ ನಿಮಗೆ ತಿಳುವಳಿಕೆ ಬರಾಕತ್ತದ. ಈಗ ನಾವು ಅದನ್ನ ತಿಳ್ಕೊಳ್ಳುವಂತ ಕಾಲ ಈಗ ಬಂದವು. ಯಾಕಂದ್ರೆ ರಾಜಕಾರಣಿಗಳು ಓಟ್ ನಾವು ಹಾಕಿ ಅವ್ರನ್ನ ಕಳಿಸ್ತೀವಿ, ಬಟ್ ನಮ್ಮನ್ನ ಅವ್ರು ದುರುಪಯೋಗ ತಗೋತಾರ ಅಂತಂದ್ರ ನಾವು ಓಟ್ ಹಾಕೋರು ಜಾಗೃತರಾಗಬೇಕು. ಮತದಾನವನ್ನ ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬರ್ ಅವ್ರ ಸಂವಿಧಾನ. ನೀವು ಒಂದು ಬಳ್ಳಿಂದ ಏನೋ ಒಂದು ಓಟ್ ಹಾಕ್ತೀರಿ, ಆ ಓಟನ್ನ ಇವತ್ತು ದೇಶದ ಸ್ಥಿತಿಗತಿಯನ್ನ ಬದಲಾಯಿಸ್ತಕ್ಕಂಥ ಶಕ್ತಿ ಆ ಮತದಾನಕ್ಕ. ಇವತ್ತು ನೋಡ್ತೀರಿ ನೀವು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಸಮರ್ಥನೆ ಮಾಡ್ಕೊಂತೀವಿ. ರಾಜ್ಯದಲ್ಲಿ ಒಂದು ತಂಡ ತಿರುಗ್ತಾ ಇದೆ, ಅದನ್ನ ನೀವು ಪ್ರತಿರೋಧನೆ ಮಾಡ್ಬೇಕು. ಯಾಕಂದ್ರ ಇವರು ಏನದಾರಲ್ಲ, ಈಗ ಇವ್ರೇನ ಸಂವಿಧಾನದ ಬಗ್ಗೆ ತಿಳ್ಕೊಂತ ಏನು ಇದನ್ನ ಸಮರ್ಥನೆ ಮಾಡ್ಕೊಂಡು ತಿರುಗ್ತಾ ಇದ್ದಾರಲ್ಲ, ಅವರು ಈ ಬಹುಸಂಖ್ಯಾತರನ್ನ ತುಳಿಯತಕ್ಕಂತ ವ್ಯವಸ್ಥೆಯನ್ನ ಅವರಿಂದಲೇ ಮಾಡ್ತಾ ಇದ್ದಾರೆ. ಅದನ್ನ ನೀವು ಅರ್ಥ ಮಾಡ್ಕೋಬೇಕು.
ಬಂದವನ್ನ ನೀವು ಬಂದ್ರಪ್ಪ ಅಂತಂದ್ರೆ ನೀವು ಹೋಗುದು ಅವ್ರ ಜೋಡಿ ನಿಂದಿರುವುದು ಅದ ಅವ್ರ ಅಮಿತ್ ಶಾ ಹೇಳಿದ್ದವರು ಸಮರ್ಥನೆ ಮಾಡ್ಕೊಳ್ಳೋದು, ಅಮಿತ್ ಶಾ ಅವ್ರ ಸರಿ ಹೇಳ್ಯಾರತ್ತ ಅನ್ನೋದು ಕೆಲವೊಂದು ವಿಡಿಯೋ ವೈರಲ್ಗಳನ್ನ ನಾವು ನೋಡಿವಿ. ಏನಂತಂದ್ರನ ಇಲ್ಲ ಅದನ್ನ ಸುದ್ದಿಯನ್ನ ಕಟ್ ಮಾಡಿ ಬೇರೆ ಅದನ್ನ ಇದು ಮಾಡ್ಯಾರ, ಅವ್ರು ಹಂಗೆ ಹೇಳಿಲ್ಲ ಅಂತಕ್ಕಂಥದ್ದು ಒಂದು ವ್ಯವಸ್ಥಿತವಾದ ವಾಟ್ಸಪ್ ಮೆಸೇಜ್ಗಳನ್ನು ಸಾಕಷ್ಟು ನಾವು ನೋಡಿದೀವಿ. ಖರೆ ಅವರು ಮಹಾದೇವ್ ಅಂತ ಹೇಳಿ ಹೇಳೋದ್ರಿಂದ ಸ್ವರ್ಗ ಸಿದ್ಧತೆ ಅಂತಕ್ಕಂಥದ್ದು ಸಿದ್ಧಾಂತ ಯಾವುದು? ಅದು ಸಂವಿಧಾನ ವಿರೋಧಿ ಸಿದ್ಧಾಂತ. ಆ ಸಿದ್ಧಾಂತವನ್ನ ಅವರು ಪಾರ್ಲಿಮೆಂಟ್ ಮುಖಾಂತರ ಎಲ್ಲ ದೇಶದ ಜನರ ಮೇಲೆ ಹೇರ್ತಕ್ಕಂಥ ವ್ಯವಸ್ಥೆಯನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಇಂದಿನ ದಿನಮಾನದಲ್ಲಿ ಬಂಧುಗಳೇ, ದಲಿತರು ನಾವೆಲ್ಲರೂ ಸಾಕಷ್ಟು ಸಂಘಟನೆಗಳಲ್ಲಿ ಬೇರೆ ಬೇರೆ ಸಂಘಟನೆಗಳಿಂದ ನಾವು ಮುಖ್ಯಸ್ಥರಾಗಿರ್ಬೋದು. ಆದ್ರ ಈ ಸಂವಿಧಾನಕ್ಕೆ ಧಕ್ಕೆ ಬಂದಾಗ ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊಂತೀನಿ, ಎಲ್ಲರೂ ಒಗ್ಗಟ್ಟಾಗ್ತಕ್ಕಂಥ ಕೆಲಸವನ್ನ ಬಹುಸಂಖ್ಯಾತರು ನೀವು ಮಾಡಲೇಬೇಕಾದಂತ ಪರಿಸ್ಥಿತಿ ಈ ಸಂದರ್ಭದಲ್ಲಿ ನಾವು ಕಾಣ್ತಾ ಇದ್ದೀವಿ. ಅದಕ್ಕೆಲ್ಲರೂ ಒಗ್ಗಟ್ಟಾಗಿ ನಾವು ಈ ಸಂವಿಧಾನದ ಅಥವಾ ಡಾಕ್ಟರ್ ಬಾಬಾ ಸಾಹೇಬರ ಸಿದ್ಧಾಂತ ಸಂವಿಧಾನಕ್ಕೆ ಧಕ್ಕೆ ಬಂದಾಗ ನಾವು ಯಾರನ್ನೂ ನೋಡೋದು ಬೇಡ. ನಾವು ಯಾವುದೇ ಸಂಘಟನೆಯಲ್ಲಿರಲಿ, ಯಾವುದೇ ರಾಜಕೀಯ ಪಕ್ಷದಲ್ಲಿರಲಿ, ಎಲ್ಲರಿಗೂ ಬೇಕಾದಂತ ಭಾರತ ಸಂವಿಧಾನವನ್ನ ಇವತ್ತು ನಾವು ರಕ್ಷಣೆ ಮಾಡತಕ್ಕಂಥ ಹೊಣೆ ನಮ್ಮ ಪ್ರತಿಯೊಬ್ಬರ ನಾಗರಿಕರ ಮೇಲೆ ಇದೆ. ಆದ್ದರಿಂದ ದಯವಿಟ್ಟು ಭಾರತದ ಸಂವಿಧಾನಕ್ಕೆ ಅಪಪ್ರಚಾರ ಮಾಡಿರ್ತಕ್ಕಂಥ ಅಮಿತ್ ಶಾ ಅವರನ್ನ ತಕ್ಷಣ ರಾಜೀನಾಮೆ ಪಡಿಬೇಕು ಮೋದಿಯವರು. ಯಾಕಂದ್ರೆ ನೀವು ಅವ್ರನ್ನ ಗೃಹ ಮಂತ್ರಿಗಳನ್ನಾಗಿ ಮಾಡಿದ್ದನೇ ಈ ದೇಶಕ್ಕೆ ದೊಡ್ಡ ದ್ರೋಹ. ಯಾಕಂದ್ರೆ ಅವರೊಬ್ಬ ಅಪರಾಧಿಯನ್ನ ಗೃಹ ಮಂತ್ರಿ ಮಾಡಿದ್ರೆ ಅವರಿಂದ ಏನ್ ರಕ್ಷಣೆ ಸಿಗ್ತದ? ಅವರಿಂದ ಏನು ಈ ಸುವ್ಯವಸ್ಥೆ ಏನ್ ನಡೀತದ? ಅದಕ್ಕೆ ದಯವಿಟ್ಟು ಮೋದಿಯವರು ಈ ಅಮಿತ್ ಶಾ ಅವರನ್ನ ಕೂಡಲೇ ಅವರ ರಾಜೀನಾಮೆ ತೆಗೆದುಕೊಂಡು ಅವರನ್ನ ಸಂಪುಟದಿಂದ ಕಿತ್ತು ಹೋಗ್ಬೇಕಂತ ಹೇಳಿ ಈ ವೇದಿಕೆ ಮುಖಾಂತರ ಅವರಿಗೆ ಆಗ್ರಹಿಸಿ ನನಗೂ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಸಂಘಟನೆಯವರಿಗೂ ಎಲ್ಲರಿಗೂ ಧನ್ಯವಾದಗಳು.